ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತು ವಕೀಲರು, ಸಂವಿಧಾನವನ್ನು ತುಂಬ ಚೆನ್ನಾಗಿ ಅರಿತುಕೊಂಡಂಥವರು ಡಾಕ್ಟರ್ CS ದ್ವಾರಕನಾಥ್ ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಸಂದೇಶವನ್ನು ರವಾನಿಸಿದ್ದಾರೆ. ನೋಡಿ, ಹೆಡ್ಡರ್ ಇದೆ, ಅವರು ಫೇಸ್ಬುಕ್ಕಲ್ಲಿ ಬರ್ಕೊಂಡಿರುವಂತಹ ಒಂದು ಲೇಖನ. ಅವರ ಅಭಿಪ್ರಾಯ CS ದ್ವಾರಕನಾಥ್ ಅವರದ್ದು, ಧರ್ಮಸ್ಥಳದ ಧರ್ಮಯುದ್ಧ ನಾವು ಗೆದ್ದೇ ಗೆಲ್ಲುತ್ತೇವೆ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. SIT ತನಿಖಾಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಅಲ್ಲಿನ ಅಸಹಜ ಸಾವುಗಳ ಪ್ರಕರಣದ ತನಿಖೆ ಮಾಡ್ತಿದ್ದಾರೆ. ಒಂದು ಕಡೆ BJP ಇದು ಅಪಪ್ರಚಾರ ಮಾಡುವಂತಹ ಒಂದು ಷಡ್ಯಂತ್ರ ಅಂತಿದೆ. ಮತ್ತೊಂದು ಕಡೆ ಆ ಕ್ಷೇತ್ರದ ಧರ್ಮಾಧಿಕಾರಿಗಳು ಇದು ಆಧಾರರಹಿತ ಆರೋಪ, ದೇವರೇ ಎಲ್ಲವನ್ನು ನೋಡ್ಕೋತಾರೆ, SIT ತನಿಖೆಯನ್ನು ನಾವು ಸ್ವಾಗತಿಸ್ತೀವಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಕ್ಷೇತ್ರದ ಪರವಾಗಿ ಪ್ರತಿಪಾದನೆ ಮಾಡ್ತಾ ಬಂದಿರುವಂತಹ ಸಾಕಷ್ಟು ಜನ, ಅದು ಚಕ್ರವರ್ತಿ ಸೂಲಿಬೆಲೆ ಇರಬಹುದು, ವಸಂತ ಗಿಳಿಯಾರ್ ಇರಬಹುದು, ಸಾಕಷ್ಟು ಜನ ಇದು ಷಡ್ಯಂತ್ರ, ಇದರಿಂದ ಸೂತ್ಯಧಾರಿಗಳಿದ್ದಾರೆ, ಪಾತ್ರಧಾರಿಗಳಿದ್ದಾರೆ ಅನ್ನೋದನ್ನೇ ಹೇಳ್ತಿದ್ದಾರೆ. ಮೈನ್‌ಸ್ಟ್ರೀಮ್ ಮಾಧ್ಯಮಗಳು ಕೂಡ ಇದನ್ನೇ ಪ್ರತಿಪಾದನೆ ಮಾಡ್ತಿದ್ದಾವೆ. ಆದಾಗ್ಯೂ ಒಬ್ಬ ವಕೀಲ ಮತ್ತು ಸಂವಿಧಾನವನ್ನು ತಿಳಿದುಕೊಂಡಂತಹ ಪ್ರಾಜ್ಞ, ಧರ್ಮಸ್ಥಳದ ಧರ್ಮಯುದ್ಧ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಏನು ಬರ್ಕೊಂಡಿದ್ದಾರೆ ಅಷ್ಟನ್ನು ಹೇಳ್ತೀನಿ. ಚಿನ್ನಯ್ಯ, ಸುಜಾತ ಭಟ್ರ ಕ್ಷುಲ್ಲಕ ವಿಷಯ ಹಿಡ್ಕೊಂಡ ಅತ್ಯಾಚಾರಿಗಳ ಕೊಲೆಗಡುಕರ ಅನುಯಾಯಿಗಳು ಸುಪ್ರೀಂ ಕೋರ್ಟ್ನಲ್ಲೇ ಕೇಸ್ ಗೆದ್ದು ಬಿಟ್ಟವರಂತೆ ಸಂಭ್ರಮಿಸುತ್ತಿದ್ದಾರೆ. ಸರ್ಕಾರದ ಒಂದು ಭಾಗ, ವಿರೋಧ ಪಕ್ಷ, ಮಾರಿಕೊಂಡ ಮಾಧ್ಯಮಗಳು, ಅಪಾರ ಹಣ, ಆಸ್ತಿ, ಅಂತಸ್ತು, ಪ್ರಭಾವ, ಧರ್ಮದ ಹೆಸರಿನ ಸುಳ್ಳು ಭ್ರಮೆಗಳೆಲ್ಲ ಸೇರಿ ಒಂದು ಕಡೆಯಾದರೆ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಗಳ ಭಕ್ತಿ ಪರಂಪರೆಯನ್ನು ರಕ್ಷಿಸುವ ಜವಾಬ್ದಾರಿ ಹೊತ್ತವರು ಒಂದು ಕಡೆ ಸ್ಪಷ್ಟವಾಗಿ ನಿಂತಿದ್ದಾರೆ. ಅಸಹಾಯಕರಾಗಿ, ರೇಪ್ಗೆ ಒಳಗಾಗಿ, ಕೊಲೆಗೀಡಾಗಿ ಹೂಳಲ್ಪಟ್ಟ ಅಮಾಯಕರ ಕುಟುಂಬಗಳಿಗೆ ಸಾಂತ್ವನ ಕೊಡಿಸಲು, ಅಪರಾಧಿಗಳನ್ನು ಗುರುತಿಸಿ ಶಿಕ್ಷಿಸಲು ಪಣ ತೊಟ್ಟ ನಮ್ಮ ಜನಸಾಮಾನ್ಯರು, ಬಡವರು, ನಿರ್ಗತಿಕರು, ನ್ಯಾಯಪರರು, ಸಂವಿಧಾನದ ರಕ್ಷಕರು, ಜಾತಿ, ಧರ್ಮ, ಪಕ್ಷ, ಸಿದ್ಧಾಂತಗಳನ್ನು ಬದಿಗೊತ್ತಿ ನ್ಯಾಯಕ್ಕಾಗಿ ಹೋರಾಡುವವರು ಮತ್ತೊಂದೆಡೆ ಒಂದಾಗುತ್ತಿದ್ದಾರೆ, ಸಂಘಟಿತರಾಗುತ್ತಿದ್ದಾರೆ. ನಿಜಕ್ಕೂ ಧರ್ಮಕ್ಕೂ ಅಧರ್ಮಕ್ಕೂ ನಡುವೆ ಧರ್ಮಯುದ್ಧ ಆರಂಭವಾಗಿದೆ. ನೈತಿಕವಾಗಿ ಕೊಲೆಗಡುಕರ ಪರ ನಿಲ್ಲಲಾರದೆ, ಸಂತ್ರಸ್ತರ ಪರವೂ ಪೂರ್ಣ ಮನಸ್ಸಿಲ್ಲದೆ ಮಧ್ಯವರ್ತಿಗಳಾಗಿದ್ದ ಕೆಲವರು ಇನ್ನೇನು ಧರ್ಮಸ್ಥಳದ ವಿಷಯ ಮುಗಿದೇ ಹೋಯಿತಲ್ಲ ಎಂದು ತಮ್ಮ ಮನೋ ಇಚ್ಛೆಗೆ ತಕ್ಕಂತೆಯೇ ಮಾರಿಕೊಂಡ ಮಾಧ್ಯಮಗಳು ಕೊಡುತ್ತಿರುವ ತೀರ್ಪುಗಳನ್ನೇ ಅಂತಿಮವೆಂದು ಭಾವಿಸಿ ಕುಹಕವಾಡುತ್ತಿದ್ದಾರೆ. ಅಂಥವರನ್ನು ನಿರ್ಲಕ್ಷಿಸಿ ಮಾನಭಂಗ ಮಾಡಿದವರ, ಕೊಲೆಗಡುಕರ, ದೂರು ನೀಡದಂತೆ ಹೆದರಿಸಿದವರ ಕುರಿತು ಸಾಕಷ್ಟು ಮಾಹಿತಿ ಇದ್ದರೂ ಅವರಲ್ಲಿ ಯಾರನ್ನೂ ಬಂಧಿಸಿ ವಿಚಾರಣೆ ಒಳಪಡಿಸದೆ ದೂರು ಕೊಟ್ಟವರನ್ನು, ವಿಜಿಲ್ ಬ್ಲೋಯರ್ಗಳನ್ನು, ನ್ಯಾಯಕ್ಕಾಗಿ ಹೋರಾಡುವವರನ್ನೇ ಬಂಧಿಸಿ ವಿಚಾರಣೆಗೊಳಿಸುತ್ತಿರುವುದು ನಮ್ಮ ಹೋರಾಟದ ಸ್ಪಿರಿಟನ್ನು ಕುಗ್ಗಿಸಲು, ನಮ್ಮಲ್ಲಿನ ನೈತಿಕ ಕಿಚ್ಚನ್ನು ಧೃತಿಗೆಡಿಸಲು ಮಾಡುತ್ತಿರುವ ಷಡ್ಯಂತ್ರಗಳು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇವೆಲ್ಲವೂ ಕೂಡ ಸಾರ್ವಜನಿಕರಲ್ಲಿ ಅನುಮಾನಗಳನ್ನು ಹುಟ್ಟಿಸುವಂತೆ, ಹೋರಾಟಗಾರರ ಬೆಂಬಲಿಗರನ್ನು ಗೊಂದಲಗೊಳಿಸುವಂತೆ ಮಾರಿಕೊಂಡ ಮಾಧ್ಯಮಗಳು ಮಾಡುತ್ತಿರುವ ಕುತಂತ್ರಗಳೇ ಎಂಬುದು ನಮಗೆ ಸ್ಪಷ್ಟವಾಗಿ ಅರ್ಥವಾಗಬೇಕು. ಅವರ ಬಳಿ ಇರುವ ಅಪಾರ ಹಣ, ಪ್ರಭಾವಗಳನ್ನು ಬಳಸಿ ಒಂದು ಸುಳ್ಳು ನರೇಟಿವನ್ನು ಸೃಷ್ಟಿಸಿ ಮುಗ್ಧ ಜನರನ್ನು ನಂಬಿಸಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ನಾವು ಈ ಸುಳ್ಳುಗಳನ್ನು ನಿಂತಲ್ಲಿ ಕುಂತಲ್ಲಿ ಎಕ್ಸ್ಪೋಸ್ ಮಾಡಬೇಕು. ನಮಗಿರುವ ಮಾಧ್ಯಮಗಳು, ನಮ್ಮ ನಾಲಿಗೆಗಳು ಸತ್ಯಕ್ಕಾಗಿ ನಿಂತ ಯೂಟ್ಯೂಬರ್ಸ್ ಮತ್ತಿತರ ಸಣ್ಣ ಜನಪರ ಮಾಧ್ಯಮಗಳಷ್ಟೇ. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲೂ ಇದೇ ರೀತಿಯ ತಾಯ್ಗಂಡತನವನ್ನು ಬ್ರಿಟಿಷರು ಮಾಡಿದ್ದರು. ಯಾವುದೇ ಜನಪರ, ರೈತ, ಕಾರ್ಮಿಕ, ದಲಿತ, ಕನ್ನಡಪರ ಹೋರಾಟಗಳಲ್ಲೂ ಬ್ರಿಟಿಷರ ರಕ್ತ ಹೊಂದಿರುವ ಕ್ರಿಮಿಗಳಾದ ಇಲ್ಲಿನ ಪುಡಾರಿಗಳು, ಶ್ರೀಮಂತರು, ಅವರ ಅನುಯಾಯಿಗಳು, ಮಲ ತಿನ್ನುವ ಮಾಧ್ಯಮಗಳು ಇದೇ ರೀತಿಯ ತಾಯ್ಗಂಡತನವನ್ನೇ ಮಾಡುತ್ತಾ ಬಂದಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಇವೆಲ್ಲ ಅರ್ಥವಾಗುತ್ತೆ. ಕಡೆಗೆ ನ್ಯಾಯ, ಧರ್ಮಗಳ ಪರ ಜನ ಗಟ್ಟಿಯಾಗಿ ನಿಲ್ಲುತ್ತಾರೆ. ಆದ್ದರಿಂದ ಯಾರೂ ಧೃತಿಗೆಡಬಾರದು. ನಮಗೆ ಹಿನ್ನಡೆಯಾಗುತ್ತಿದೆ ಎಂಬ ಪೇಯ್ಡ್ ಮಾಧ್ಯಮಗಳ ಆತ್ಮಸಾಕ್ಷಿ ಮಾರಿಕೊಂಡ ಮಾತುಗಳನ್ನು ಕೇಳಿಸಿಕೊಳ್ಳಬಾರದು. ಈ ತಿನ್ನಬಾರದ್ದನ್ನು ತಿನ್ನುವ ಮಾಧ್ಯಮಗಳ ಸಂಪರ್ಕವನ್ನು ತೆಗೆಯುವಂತೆ ನಿಮ್ಮ ಕೇಬಲ್ನವರಿಗೆ ತಿಳಿಸಿ ಇಂತಹ ಮಾಧ್ಯಮಗಳ
ಮಾಧ್ಯಮಗಳನ್ನು ಸಂಪರ್ಕ ತೆಗೆಸುವುದೇ ನಮ್ಮ ಆಂದೋಲನದ ಒಂದು ಭಾಗವಾಗಲಿ. ನಮ್ಮದು ನ್ಯಾಯಯುತ, ಧರ್ಮಯುತ, ನೈತಿಕತೆಯ ದೇಶಪ್ರೇಮಿ ಹೋರಾಟ. ನಮ್ಮ ಆಂದೋಲನಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಯಾರೂ ಎದೆಗುಂದಬೇಡಿ, ವಿಚಲಿತರಾಗಬೇಡಿ. ಈ ಹೋರಾಟದಲ್ಲಿ ತಾಯಂದಿರು, ಯುವಕರು ಹೆಚ್ಚೆಚ್ಚು ಪಾಲ್ಗೊಳ್ಳಿ. ಈ ಐತಿಹಾಸಿಕ ಸಂಗ್ರಾಮದಲ್ಲಿ ನಾವು ಗೆದ್ದೇ ಗೆಲ್ಲುತ್ತೇವೆ ಎಂಬ ವಿಶ್ವಾಸ ಇಡಿ. ನೀವು ಈ ಸಂಗ್ರಾಮದ ಭಾಗವಾಗಿ ಇತಿಹಾಸದಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿ ಉಳಿದು ಹೋಗುತ್ತೆ. CS ದ್ವಾರಕನಾಥ್. ಸಂಪೂರ್ಣವಾದಂತಹ ಲೇಖನದಲ್ಲಿ ಒಂದು ಕಡೆ ಮಾರಿಕೊಂಡ ಮಾಧ್ಯಮಗಳನ್ನು, ಅಂದರೆ ಯಾರು ಈ ಬೇರೆಯದ್ದೇ ನರೇಟಿವ್ ಸೆಟ್ ಮಾಡ್ತಿದ್ದಾರೆ ಅವರನ್ನು ಖಂಡಿಸಿದ್ದಾರೆ. ಮತ್ತು ಆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಂದ ಕೇಬಲ್ನಿಂದ ಕಿತ್ತು ಬಿಸಾಕ್ಸಿ ಎನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು, ಮಂಜುನಾಥ ಸ್ವಾಮಿಯನ್ನು ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ನಾವು ಕಾಪಾಡಿಕೊಳ್ಬೇಕು ಅನ್ನುವಂತಹ ಸಂದೇಶವನ್ನು ಕೊಡ್ತಿದ್ದಾರೆ. ಒಬ್ಬ ವಕೀಲರು, ಒಬ್ಬ ಸಂವಿಧಾನದ ಪ್ರಾಜ್ಞರು ಇಂಥದ್ದೊಂದು ಹೇಳಿಕೆಯನ್ನು ಕೊಡ್ತಿರೋ ಸಂದರ್ಭದಲ್ಲೇ ಮತ್ತಷ್ಟು ಅನುಮಾನಗಳು ಮೂಡುತ್ತೆ. ಯಾಕಂದರೆ ಒಂದು ಕಡೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿರುವಂಥದ್ದು, BJP ಪ್ರತಿಪಾದನೆ ಮಾಡ್ತಿರುವಂಥದ್ದು, ಆ ಕ್ಷೇತ್ರದ ಪರವಾಗಿ ಧ್ವನಿ ಎತ್ತಂತಹ ಭಕ್ತರು ಅಂತ ಹೇಳಿಕೊಂಡಿರುವಂತಹ ಕೆಲವರದ್ದು, ಇವೆಲ್ಲವೂ ಕೂಡ ಗಟ್ಟಿಯಾಗಿ ಒಂದು ಕಡೆ ನಿಂತಿದೆ. ಮತ್ತೊಂದು ಕಡೆ ಪರ್ಯಾಯವಾಗಿ ಇಂತಹ ಕೆಲವರು ಮಾತ್ರ ನಿಂತು ಮಾತಾಡ್ತಿದ್ದಾರೆ. ಆದರೆ ಇವರಿಬ್ಬರ ಮಧ್ಯೆ SIT ತನಿಖಾಧಿಕಾರಿಗಳು ಕೂಡ ಅತ್ಯಂತ ನಾಜೂಕಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಕರಣವನ್ನು ತನಿಖೆ ಮಾಡ್ತಿದ್ದಾರೆ. ಆದರೆ ಯಾರನ್ನು ನಂಬಬೇಕು ಜನ ಕೇಳ್ತಾರೆ. ಆದರೆ ನಾವು ನಂಬಬೇಕಾಗಿರುವುದು ಈ ನೆಲದ ಕಾನೂನುಗಳನ್ನು ಮತ್ತು ಸಂವಿಧಾನವನ್ನು. ನಾಳೆ SIT ಏನು ರಿಪೋರ್ಟ್ ಕೊಡುತ್ತೆ ಅದನ್ನು ಒಪ್ಕೋಬೇಕು. ಕೋರ್ಟ್ ಮುಂದೆ ಏನು ಹೇಳುತ್ತೆ ಅದನ್ನು ಒಪ್ಕೋಬೇಕು. ಕೋರ್ಟ್ ಏನು ಹೇಳುತ್ತೆ ಅದು ಮುಖ್ಯ ಆಗುತ್ತೆ. ಯಾಕಂದರೆ ಸಂವಿಧಾನ ಮತ್ತು ಕಾನೂನು ಈ ನೆಲದ ನಮ್ಮ ಕೋಲುಕಾರರು. ಅದರ ಚೌಕಟ್ಟಿನಲ್ಲೇ ನಾವಿದ್ದರೆ ಈ ದೇಶದ ಅಖಂಡತೆಗೆ ಧಕ್ಕೆ ಬರೋದಿಲ್ಲ. CS ದ್ವಾರಕನಾಥ್ ಅವರು ವಕೀಲರು ಇಂಥದ್ದೊಂದು ಮಾತನ್ನು ಹೇಳ್ತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಸತ್ಯ ಇರಬಹುದು, ಅಥವಾ ಅವ್ರ ಕಡೆ ನರೇಟಿವ್ ಸೆಟ್ ಆಗ್ತಿದೆ ಅಂತ ಈ ಕಡೆ ನರೇಟಿವ್ ಸೆಟ್ ಮಾಡ್ತಿರಬಹುದಾ ಗೊತ್ತಿಲ್ಲ. ಅರೆ CS ದ್ವಾರಕನಾಥ್ ಅಂತಹ ಹಿರಿಯರು, ವಕೀಲರು, ಸಂವಿಧಾನ ತಿಳ್ಕೊಂಡಿರೋರು ಇಂತಹ ಮಾತುಗಳನ್ನು ಹೇಳ್ತಿದ್ದಾರೆ ಅನ್ನೋದಾದರೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಇದು CS ದ್ವಾರಕನಾಥ್ ಒಬ್ಬರ ವಾದನ. ಈ ಹೋರಾಟದಲ್ಲಿ ಅದು ಸೌಜನ್ಯ ಪ್ರಕರಣ ಇರಬಹುದು, ವೇದವಲ್ಲಿ ಪ್ರಕರಣ ಇರಬಹುದು, ಅಥವಾ ಪದ್ಮಲತಾ ಅವರ ಪ್ರಕರಣ ಇರಬಹುದು, ವಾರಿಜ ಅಥವಾ ಯಮುನಾ ಕೇಸ್ ಇರಬಹುದು. ಈ ಎಲ್ಲ ಕೇಸ್ಗಳಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಪಾದನೆ ಮಾಡ್ತಿರುವಂತಹ ಸಾಕಷ್ಟು ಜನ ನಾನು ಯೂಟ್ಯೂಬಲ್ಲಿ ನೋಡ್ತೀನಿ, ಕಮೆಂಟ್ಗಳನ್ನು ನೋಡ್ತಾ ಹೋಗ್ತೀನಿ. ಕೆಲವು ಸಾರಿ ಯಾರದ್ದೋ ಪ್ರತಿಪಾದನೆ ಮಾಡುವುದರ ಬದಲಾಗಿ ಅವ್ರ ವಾದ ಏನಿದೆ, ಇವ್ರ ವಾದ ಏನಿದೆ, ಎರಡನ್ನೂ ಕೂಡ ನಾವು ಕೊಡುವಂತಹ ಸಂದರ್ಭದಲ್ಲಿ ಬಂದು ಕಮೆಂಟ್ ಹಾಕಿದಾಗ ಹೇಳ್ತಾರೆ, ಓ ನೀವೆಲ್ಲೋ ಬದಲಾಗ್ತಿದ್ದೀರಿ. ಇಲ್ಲ, ಯಾವುದು ಆರೋಪ ಇದೆ ಆರೋಪವನ್ನು ಹೇಳಬೇಕು, ಯಾವುದು ಪ್ರತಿಪಾದನೆ ಇದೆ ಪ್ರತಿಪಾದನೆಯನ್ನು ಹೇಳಬೇಕು. ಅವ್ರು ಹೇಳಿದ್ದನ್ನು ಹೇಳಬೇಕಾಗುತ್ತೆ, ಇವ್ರು ಹೇಳಿದ್ದನ್ನು ಹೇಳಬೇಕಾಗುತ್ತೆ. ಆದರೆ ಫೈನಲಿ ಉಳಿಯೋದು ಯಾವುದು? ಸತ್ಯ. ತಪ್ಪು ಯಾರು ಮಾಡಿದ್ದಾರೆ ಅಂತ SIT ವರದಿ ಬರುತ್ತೆ, ಅದು ಸತ್ಯ ಆಗುತ್ತೆ. ಯಾಕಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನೇ ಒಪ್ಪಬೇಕಾಗುತ್ತೆ. ಅದನ್ನು ಮೀರಿ ನಾವು ಭಾವಾವೇಶದಿಂದ ಎಮೋಷ್ನಲಿ ಏನೋ ಮಾತಾಡ್ತೀವಿ ಅಂದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಎಮೋಷನ್ಗೆ ಇಲ್ಲಿ ಬೆಲೆ ಇಲ್ಲ, ಎವಿಡೆನ್ಸ್ಗೆ ಮಾತ್ರ ಬೆಲೆ. ನ್ಯಾಯ ಸಾಕ್ಷಿ ಮತ್ತು ಸಂಯಮವನ್ನು ಬಯಸುತ್ತೆ. ಕಿರ್ಚಾಡೋದ್ರಿಂದ ಯಾರೋ ನರೇಟಿವ್ ಸೆಟ್ ಮಾಡಿದ್ರು, ಯಾರೋ ಏನೋ ಅಂದರು ಅಂದರೆ ಅದನ್ನು ಕೇಳೋದು, ಮತ್ತು ಇಲ್ಲಿ ಯಾರೋ ಇದು ಪ್ರತಿಪಾದನೆ ವಾದ ಪ್ರತಿವಾದ ಕೋರ್ಟ್ನಲ್ಲಿ ಆಗಬೇಕು, ಸಾರ್ವಜನಿಕ ಕ್ಷೇತ್ರದಲ್ಲಲ್ವಾ, ಸಾರ್ವಜನಿಕ ಜನರ ಮಧ್ಯೆ ನಡೆಯುವಂಥದ್ದಲ್ಲ. ನಾವು 1000 ಮಾತಾಡ್ಕೋಬಹುದು, ಆದರೆ ಕೋರ್ಟ್ ಒಳಗಡೆ ಕೋರ್ಟ್ ಏನು ಹೇಳುತ್ತೆ ಅದೇ ಮುಖ್ಯ ಆಗುತ್ತೆ. ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಒದಗಿಸಬೇಕಾಗತ್ತೆ. ಇಲ್ಲ ಅಂದರೆ ಇಷ್ಟು ದಿನ ಏನಾಯಿತು ಅದೇ ಮುಂದುವರಿಯುತ್ತೆ. ಹಾಗಾಗಿನೇ ಇಲ್ಲಿ ಎಮೋಷನ್ಗೆ ಬೆಲೆ ಇಲ್ಲ, ಎವಿಡೆನ್ಸ್ಗಷ್ಟೇ ಬೆಲೆ. ನಾಳೆ ತಪ್ಪು ಇಂಥದ್ದು ಇಂಥವರದ್ದು ಅಂತ ಅಂದರೆ ಕೋರ್ಟ್ ಅದನ್ನೇ ಒಪ್ಪಬೇಕಾಗತ್ತೆ. ಬದಲಾಗಿ ಮೇಲ್ಪೀಠಗಳಿಗೆ ಹೋಗಿ ಪ್ರಶ್ನಿಸಬಹುದೇ ವಿನಃ ನಾವಿಲ್ಲೆಲ್ಲೋ ನಿಂತ್ಕೊಂಡು ಮಾತಾಡೋದು ಕಾನೂನು ಅಲ್ಲ. ಕಾನೂನು ಕೋರ್ಟ್ನಲ್ಲಿ ಇರುತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆದಾಗ ಶಿಕ್ಷೆ ಆಯಿತು. ಇಲ್ಲಪ್ಪ ಆರೋಪಿಗಳಿಗಾಗಿದೆ ಅಂದರೆ ಮೇಲ್ಪೀಠಗಳಿಗೆ ಹೋಗಬಹುದು, ಅದಕ್ಕೂ ಅವಕಾಶ ಇರುತ್ತೆ. ಆದರೆ ಮೊದಲು ನಾವು ಈ ನೆಲದ ಪ್ರಜೆಗಳಾಗಿ ಈ ನೆಲದ ಸಂವಿಧಾನವನ್ನು, ಕಾನೂನನ್ನು ಪಾಲಿಸಬೇಕು, ಸಂಯಮದಿಂದ ನಾಗರಿಕರಾಗಿ ವರ್ತಿಸಬೇಕು.